ನನ್ನೆಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ನಾನು ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬಾರ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಅಂದ್ರೆ ನಾನು ಯಾವಾಗ ಕ್ಲಾಸ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನೋ ತತ್ಕ್ಷಣ ನಿಮ್ಗೆ ಏನಾಗ್ತೈತಿ ಮೆಸೇಜ್ ಅನ್ನ ಬರ್ತೈತಿ. ಆವಾಗ ನೀವು ಓಪನ್ ಮಾಡಿ ಆ ಕ್ಲಾಸ್ ಅನ್ನ ಕೇಳಕ ಅನುಕೂಲ ಆಗಿರ್ತೈತಿ. ಆ ಕಾರಣಕ್ಕಾಗಿ ಈ ವಿಡಿಯೋ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರ್ತೈತಿ, ಅದನ್ನ ಪ್ರೆಸ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹೇಳ್ತಾ ಇರ್ತಕ್ಕಂತ ವಿಷಯ ಏನಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಮತ್ತು ಆಧುನಿಕ ಸಿದ್ಧಾಂತಗಳು ಅಂತೇಳಿ ಬರ್ತೈತಿ. ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಮತ್ತು ಆಧುನಿಕ ಸಿದ್ಧಾಂತಗಳಲ್ಲಿ ಇಂಪಾರ್ಟೆಂಟ್ ಆಗಿ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಅಥವಾ ಥಿಯರಿ ಆಫ್ ಕಂಪೇರಿಟಿವ್ ಕಾಸ್ಟ್ ಎಂಬ ಸಿದ್ಧಾಂತದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಸಿಲೆಬಸ್ RCUನ 4ನೇ ಸೆಮಿಸ್ಟರ್ ನಲ್ಲಿ ಓದುತ್ತಿರ್ತಕ್ಕಂಥ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ ಇದು ಸಾಮಾನ್ಯವಾಗಿ ಈ ಎರಡು ಥಿಯರಿಗಳಲ್ಲಿ ಅಂದ್ರ ಆ ಸಾಂಪ್ರದಾಯಿಕ ಸಿದ್ಧಾಂತ ಮತ್ತು ಆಧುನಿಕ ಸಿದ್ಧಾಂತಗಳಲ್ಲಿ ಈ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಸಾಪೇಕ್ಷ ವೆಚ್ಚ ಸಿದ್ಧಾಂತ, ಆಧುನಿಕ ಸಿದ್ಧಾಂತದಲ್ಲಿ ಹೆಕ್ಚರ್ ಮತ್ತು ಓಲಿಯನ್ ಸಿದ್ಧಾಂತ, ಎರಡು ಸಿದ್ಧಾಂತಗಳು ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ನಲ್ಲಿ ಎರಡು ಥಿಯರಿಗಳಲ್ಲಿ ಒಂದಾದ್ರೂ ಥಿಯರಿ ಮಾತ್ರ ಕಂಪಲ್ಸರಿ ಕೇಳಿರ್ತಾರ. ಆ ಕಾರಣಕ್ಕಾಗಿ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಕ್ಲಾಸಿಕಲ್ ಅಂಡ್ ಮಾಡರ್ನ್ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತಗಳು. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ನಿರಪೇಕ್ಷ ವೆಚ್ಚದ ಸಿದ್ಧಾಂತ. ಈ ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಆಡಮ್ ಸ್ಮಿತ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಎರಡನೇದಾಗಿ ಸಾಪೇಕ್ಷ ವೆಚ್ಚ ಸಿದ್ಧಾಂತ. ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಮಂಡನೆ ಮಾಡಿದವರು ರಿಕಾರ್ಡ್ ಅವರು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸದಾವಕಾಶ ವೆಚ್ಚ ಸಿದ್ಧಾಂತ, ಅಪರ್ಚುನಿಟಿ ಕಾಸ್ಟ್. ಇದನ್ನ ಪ್ರಸ್ತುತಪಡಿಸಿದವರು ಹೆಬರ್ಲರ್ ಅವರು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತಗಳಲ್ಲಿ ಪರಸ್ಪರ ಬೇಡಿಕೆ ಸಿದ್ಧಾಂತವನ್ನ ಬರ್ತೈತಿ. ಈ ಪರಸ್ಪರ ಬೇಡಿಕೆ ಸಿದ್ಧಾಂತ ಜಾನ್ ಸ್ಟುವರ್ಟ್ ಮಿಲ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಈ ನಾಲ್ಕು ಸಿದ್ಧಾಂತಗಳೇನ್ರಿ ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತಗಳು. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಹೆಕ್ಚರ್ ಮತ್ತು ಓಲಿಯನ್ ಸಿದ್ಧಾಂತ. ಎರಡನೇದಾಗಿ ಉತ್ಪಾದನಾಂಗ ಬೆಲೆ ಸಮಾನತೆಯ ತತ್ವ ಸಿದ್ಧಾಂತ. ಇವೆರಡು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತಗಳು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಸಿಲೆಬಸ್ ಇರ್ತಕ್ಕಂಥದ್ದು ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತ. ರೆಕಾರ್ಡರ್ ಅವರ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಬಂದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತಗಳಲ್ಲಿ ಹೆಕ್ಚರ್ ಮತ್ತು ಓಲಿಯನ್ ಸಿದ್ಧಾಂತ. ಇವೆರಡು ಅತಿ ಇಂಪಾರ್ಟೆಂಟ್ ಸಿದ್ಧಾಂತಗಳು. ಈ ಎರಡರಲ್ಲಿ ಒಂದು ಸಿದ್ಧಾಂತ ಕಂಪಲ್ಸರಿ ಸಿಲೆಬಸ್ ಎಕ್ಸಾಮ್ಗೆ ಕೇಳ್ತಕ್ಕಂತ ಪ್ರಶ್ನೆ ಆಗಿರ್ತೈತಿ. ಇದರ ಕ್ಲಾಸ್ ನಲ್ಲಿ ನಾವೇನ್ ಮಾಡ್ತಿದ್ದೇನೆ, ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಕುರಿತು ವಿವರಣೆಯನ್ನ ನೀಡ್ತಾ ಇದ್ದೀನಿ. ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇದನ್ನೇ ನಾವು ಥಿಯರಿ ಆಫ್ ಕಂಪೇರಿಟಿವ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ಡೇವಿಡ್ ರಿಕಾರ್ಡರ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರ. ಇದನ್ನು ಅವರು 1817ರಲ್ಲಿ ಪ್ರಕಟವಾದಂತ ತಮ್ಮ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂಡ್ ಟ್ಯಾಕ್ಸೇಷನ್ ಎಂಬ ಗ್ರಂಥದಲ್ಲಿ ಈ ಸಿದ್ಧಾಂತವನ್ನ ಮಂಡಿಸಲು ಪ್ರಯತ್ನಿಸಿದರು. ತದನಂತರ ಈ ಸಿದ್ಧಾಂತವನ್ನ JS ಮಿಲ್, ಆಲ್ಫ್ರೆಡ್ ಮಾರ್ಷಲ್, ಟಾಸಿಂಗ್ ಮೊದಲಾದವರು ಈ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸ್ತಾರೆ. ಡೇವಿಡ್ ರಿಕಾರ್ಡರ್ ಅವರ ಪ್ರಕಾರ ವಿವಿಧ ದೇಶಗಳಲ್ಲಿನ ಉತ್ಪಾದನಾ ವೆಚ್ಚಗಳು ಭೌಗೋಳಿಕ ಶ್ರಮ ವಿಭಜನೆ ಮತ್ತು ಉತ್ಪಾದನಾ ವೈಶಿಷ್ಟ್ಯದ ಕಾರಣಗಳಿಂದಾಗಿ ಬೇರೆ ಬೇರೆಯಾಗಿರುತ್ತವೆ. ಹೌದಾ? ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಆಗಿರ್ಬೋದು, ಶ್ರಮದ ದಕ್ಷತೆ, ಭೌಗೋಳಿಕ ಸನ್ನಿವೇಶಗಳು, ಹವಾಮಾನ ಮುಂತಾದ ವಿಷಯಗಳಲ್ಲಿನ ವ್ಯತ್ಯಾಸದ ಕಾರಣದಿಂದಾಗಿ ಒಂದು ದೇಶ ಒಂದು ಸರಕನ್ನು ಇನ್ನೊಂದು ದೇಶಕ್ಕಿಂತಲೂ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ.
ರೆಕಾರ್ಡರ್ ಅವರ ಪ್ರಕಾರ ಪ್ರತಿಯೊಂದು ದೇಶವು ಸಾಪೇಕ್ಷ ವೆಚ್ಚ ಕನಿಷ್ಠ ಪ್ರಮಾಣದಲ್ಲಿರುವ ಪ್ರತಿಯೊಂದು ದೇಶವು ಸಾಪೇಕ್ಷ ವೆಚ್ಚ ಕನಿಷ್ಠ ಪ್ರಮಾಣದಲ್ಲಿರುವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸುತ್ತದೆ. ಅಂದರೆ ಒಂದು ದೇಶ ಇನ್ನೊಂದು ದೇಶದೊಡನೆ ವ್ಯಾಪಾರದಲ್ಲಿ ತೊಡಗಿದಾಗ ಸಾಪೇಕ್ಷ ವೆಚ್ಚ ಕಡಿಮೆ ಇರುವ ಸರಕನ್ನು ರಫ್ತು ಮಾಡುತ್ತದೆ ಹಾಗೂ ಸಾಪೇಕ್ಷ ವೆಚ್ಚ ಹೆಚ್ಚಿರುವ ಸರಕನ್ನ ಆಮದು ಮಾಡಿಕೊಳ್ಳುತ್ತದೆ. ಸಾಪೇಕ್ಷ ವೆಚ್ಚಗಳಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಕಾರಣವೆಂದು ರೆಕಾರ್ಡರ್ ಅವರು ವಾದಿಸುತ್ತಾರೆ. ಇಲ್ಲಿ ಸಾಮಾನ್ಯವಾಗಿ ರೆಕಾರ್ಡರ್ ಅವರು ಏನ್ ಹೇಳ್ತಾರೆ, ಯಾವ ದೇಶದಲ್ಲಿ ಸಾಪೇಕ್ಷ ವೆಚ್ಚ ಕಡಿಮೆ ಇರತಕ್ಕಂತ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸಿರುತ್ತದೋ ಅಂತ ಸರಕನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ತೈತಿ. ಯಾವ ಸರಕಿನ ಉತ್ಪಾದನೆ ವೆಚ್ಚ ಹೆಚ್ಚಿರ್ತೈತೋ ಅಂತ ಸರಕನ್ನ ಏನ್ ಮಾಡ್ತೈತಿ, ಆಮದು ಮಾಡ್ಕೊಳ್ತೈತಿ ಅಂತ ಹೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ಈ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸದ ಕಾರಣದಿಂದಾಗಿ ಈ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತೈತಿ ಅಂತ ಹೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ಇಲ್ಲಿ ರೆಕಾರ್ಡರ್ ಅವರ ಸಿದ್ಧಾಂತ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ರಚನೆಯನ್ನ ಮಾಡಿದಾರ. ಅಂತ ಕಲ್ಪನೆಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಸಾಪೇಕ್ಷ ವೆಚ್ಚ ಸಿದ್ಧಾಂತವು 2x2 ಮಾದರಿಯಾಗಿದೆ. ಅಂದ್ರೆ ಇಲ್ಲಿ ಎರಡು ದೇಶಗಳು ಮತ್ತು ಎರಡು ಸರಕುಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಆ ಎರಡು ದೇಶಗಳು ಯಾವ ಅಂದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಇಂಗ್ಲೆಂಡ್ ಮತ್ತು ಪೋರ್ಚುಗಲ್. ಎರಡು ಸರಕುಗಳು ಯಾವ ಅಂದ್ರೆ ಬಟ್ಟೆ ಮತ್ತು ಮದ್ಯ, ವೈನ್. ಈ ಎರಡು ಸರಕುಗಳನ್ನು ಮತ್ತು ಎರಡು ದೇಶಗಳನ್ನ ಪರಿಗಣನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಊಹೆ ಅಥವಾ ಕಲ್ಪನೆ ಯಾವುದಂದ್ರೆ, ಶ್ರಮ ಒಂದೇ ಸರಕಿನ ಉತ್ಪಾದನಾ ವೆಚ್ಚದ ನಿರ್ಧಾರಕ. ಇಲ್ಲಿ ಉತ್ಪಾದನಾ ವೆಚ್ಚವನ್ನ ನಿರ್ಧಾರ ಮಾಡ್ಬೇಕಂದ್ರ ಆ ದೇಶದಲ್ಲಿರ್ತಕ್ಕಂಥ ಶ್ರಮ ಶಕ್ತಿಯ ಆಧಾರದ ಮೇಲೆ ಉತ್ಪಾದನಾ ವೆಚ್ಚವನ್ನ ನಿರ್ಧಾರ ಮಾಡ್ತಾರ ಅಂತೇಳಿ ಊಹೆಯನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರಮವು ದೇಶದ ಒಳಗಡೆ ಮುಕ್ತವಾಗಿ ಚಲಿಸಬಲ್ಲದು, ಆದರೆ ಅಂತಾರಾಷ್ಟ್ರೀಯವಾಗಿ ಅಚಲವಾದದ್ದು. ಅಂದ್ರೆ ಶ್ರಮ ಏನಾಗಿರ್ತೈತ್ರಿ, ತನ್ನ ದೇಶದ ಒಳಗಡೆ ಎಲ್ಬಿ ಮುಕ್ತವಾಗಿ ಚಲಿಸ್ತೈತಿ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟವಾಗಿ ಅಂದ್ರೆ ದೇಶಗಳ ಮಧ್ಯೆ ಶ್ರಮ ಏನಾಗಲ್ಲ, ಮುಕ್ತವಾಗಿ ಚಲನೆ ಆಗುವುದಿಲ್ಲ ಅಂತೇಳಿ ಊಹೆಯನ್ನ ಮಾಡ್ಕೊಂತಾರ. ರೆಕಾರ್ಡರ್ ಸಿದ್ಧಾಂತದ ಮತ್ತೊಂದು ಕಲ್ಪನೆ ಏನಂದ್ರೆ, ಶ್ರಮವು ಏಕರೂಪದ ಉತ್ಪಾದನಾ ದಕ್ಷತೆ ಹೊಂದಿರುತ್ತದೆ. ಶ್ರಮ ಏಕರೂಪದ ಉತ್ಪಾದನಾ ದಕ್ಷತೆಯನ್ನ ಹೊಂದಿರ್ತತಿ ಅಂತೇಳಿ ಊಹೆಯನ್ನ ಮಾಡ್ಕೊಂತಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರವು ಮುಕ್ತವಾಗಿರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವುದೇ ನಿರ್ಬಂಧನೆಗಳು ಇರುವುದಿಲ್ಲ, ಮುಕ್ತವಾಗಿರ್ತೈತೆ ಅಂತೇಳಿ ಮತ್ತೊಂದು ಊಹೆಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಾರಿಗೆ ವೆಚ್ಚವು ಅಸ್ತಿತ್ವದಲ್ಲಿರೋದಿಲ್ಲ, ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರೋದಿಲ್ಲ ಅಂತೇಳಿ ಮತ್ತೊಂದು ಕಲ್ಪನೆಯನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ಣೋದ್ಯೋಗ ಸನ್ನಿವೇಶ ಜಾರಿಯಲ್ಲಿರ್ತೈತಿ. ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಸನ್ನಿವೇಶ ಜಾರಿಯಲ್ಲಿರ್ತದೆ ಅಂತೇಳಿ ಊಹೆಯನ್ನ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಪೂರ್ಣೋದ್ಯೋಗ ಸನ್ನಿವೇಶ ಅಂದ್ರ ಲಭ್ಯ ಇರ್ತಕ್ಕಂತ ಸಂಪನ್ಮೂಲಗಳನ್ನ ಸಮರ್ಪಕ ರೀತಿಯಲ್ಲಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಸನ್ನಿವೇಶಕ್ಕೆ ನಾವು ಪೂರ್ಣೋದ್ಯೋಗ ಸನ್ನಿವೇಶ ಅಂತ ಹೇಳಿ ಕರಿತೀವಿ. ಈ 7 ರೀತಿಯ ಕಲ್ಪನೆಗಳ ಆಧಾರದ ಮೇಲೆ ರೆಕಾರ್ಡರ್ ಅವರ ತಮ್ಮ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ರಚನೆ ಮಾಡ್ತಾರೆ. ಆ ಸಾಪೇಕ್ಷ ವೆಚ್ಚದ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರ ಅಂದ್ರ, ಈ ಕಲ್ಪನೆಗಳ ಆಧಾರದ ಮೇಲೆ ರೆಕಾರ್ಡರ್ ಅವರು ತಮ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಪ್ರತಿಯೊಂದು ದೇಶವು ಯಾವ ಸರಕಿನ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವೋ ಆ ಸರಕಿನ ಉತ್ಪಾದನೆಯಲ್ಲಿ ತೊಡಗಿ ಉಳಿದ ಸರಕುಗಳ ಉತ್ಪಾದನೆಯನ್ನು ಬೇರೆ ದೇಶಗಳಿಗೆ ಬಿಟ್ಟು ಕೊಡಬೇಕಂತ ಹೇಳಿ ರಿಕಾರ್ಡರ್ ಅವರು ಹೇಳ್ತಾರೆ. ಅಂದ್ರೆ ಯಾವ ಸರಕಿನ ಉತ್ಪಾದನೆಯಲ್ಲಿ ಆ ದೇಶ ವೈಶಿಷ್ಟ್ಯತೆಯನ್ನ ಸಾಧಿಸಿದೋ ಅಂತ ಸರಕುಗಳನ್ನ ಉತ್ಪಾದನೆ ಮಾಡಿ, ಯಾವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸಲು ಅಂತ ಸರಕುಗಳನ್ನ ಬೇರೆ ದೇಶಗಳಿಗೆ ಬಿಟ್ಟುಕೊಟ್ಟು, ಅಂದ್ರೆ ವೈಶಿಷ್ಟ್ಯತೆ ಸಾಧಿಸಿದ ಸರಕನ್ನ ಉತ್ಪಾದನೆ ಮಾಡಿ ರಫ್ತು ಮಾಡೋದು, ಮತ್ತು ಯಾವ ಉತ್ಪಾದನೆ ವೆಚ್ಚ ಹೆಚ್ಚಿರ್ತದೋ ಅಂತ ಸರಕುಗಳನ್ನ ಏನ್ ಮಾಡೋದು, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕು ಅಂತೇಳಿ ರಿಕಾರ್ಡರ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಉತ್ಪಾದನೆ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕ ಕಾರಣ ಆಗ್ತತಿ ಅಂತ ಹೇಳಿ ರಿಕಾರ್ಡರ್ ಅವರು ತಮ್ಮ ಸಿದ್ಧಾಂತದ ಮೂಲಕ ತಿಳಿಸಿಕೊಡ್ತಾರೆ. ಯಾವ ರೀತಿಯಾಗಿ ಕಾರ್ಯರೂಪಕ್ಕ ಬರ್ತೈತೆ ಅಂತ ಹೇಳಿ ನೋಡೋಣ. ಸಾಮಾನ್ಯವಾಗಿ ರೆಕಾರ್ಡರ್ ಅವರು ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ 2 ದೇಶಗಳು ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ಮತ್ತು 2 ಸರಕುಗಳು ಬಟ್ಟೆ ಮತ್ತು ಮದ್ಯ, ಈ 2 ಸರಕುಗಳನ್ನ ತೆಗೆದುಕೊಂಡಿದ್ದಾರೆ ಊಹೆಯಲ್ಲಿ. ಅಷ್ಟೇ ಅಲ್ಲದೆ ಶ್ರಮದ ಪ್ರಮಾಣ, ಶ್ರಮ ಒಂದೇ ಸರಕಿನ ಉತ್ಪಾದನಾ ವೆಚ್ಚದ ನಿರ್ಧಾರಕ ಅಂತೇಳಿ ಊಹೆಯಲ್ಲಿ ಪರಿಗಣನೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, 2 ದೇಶಗಳದಾವ, 2 ಸರಕುಗಳದಾವ ಮತ್ತು ಉತ್ಪಾದನಾ ವೆಚ್ಚವನ್ನ ನಿರ್ಧಾರ ಮಾಡಕ ಶ್ರಮದ ಪ್ರಮಾಣವನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಇಂಗ್ಲೆಂಡ್
ಒಂದು ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡೋದಕ್ಕ 100 ಶ್ರಮಿಕರನ್ನ ತೆಗೆದುಕೊಳ್ತೈತಿ. ಅಷ್ಟೇ ಅಲ್ಲದೆ ಮದ್ಯದ ತಯಾರಿಕೆಗಾಗಿ 120 ಶ್ರಮಿಕರನ್ನ ತೆಗೆದುಕೊಳ್ತೈತಿ ಇಂಗ್ಲೆಂಡ್. ಪೋರ್ಚುಗಲ್ 90 ಜನರನ್ನ ಏನ್ ಮಾಡ್ತೈತ್ರಿ ಈ ಬಟ್ಟೆ ಉತ್ಪಾದನೆಗೆ ತೆಗೆದುಕೊಂಡ್ರೆ 80 ಶ್ರಮದ ಪ್ರಮಾಣವನ್ನ ಏನ್ ಮಾಡ್ತೈತ್ರಿ 1 ಯೂನಿಟ್ ಮದ್ಯದ ಉತ್ಪಾದನೆಗೆ ತೆಗೆದುಕೊಳ್ತೈತಿ. ಇಲ್ಲಿ ಸಾಮಾನ್ಯವಾಗಿ ಪೋರ್ಚುಗಲ್ 2 ಸರಕಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಆದ್ರೆ ಇಂಗ್ಲೆಂಡ್ 2 ಕಡೆಯಲ್ಲಿ ನಿರಪೇಕ್ಷ ಅನುಕೂಲತೆಯನ್ನ ಹೊಂದೈತಿ ಪೋರ್ಚುಗಲ್ಗೆ ಹೋಲಿಸಿ ನೋಡಿದ್ರೆ. ಆದ್ರೂ ಸಹಿತ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಆಗ್ಬೇಕಾಗಿದ್ದ ಕಾರಣಕ್ಕಾಗಿ ಇಲ್ಲಿ ಇಂಗ್ಲೆಂಡ್ ಏನ್ ಮಾಡ್ತೈತ್ರಿ 2 ಸರಕುಗಳಿಗೆ ಹೋಲಿಸಿದ್ರೆ ಸಾಮಾನ್ಯವಾಗಿ ಬಟ್ಟೆ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಈ ಮದ್ಯಕ್ಕೆ ಕಂಪೇರ್ ಮಾಡಿದ್ರೆ ಇಂಗ್ಲೆಂಡ್ ಬಟ್ಟೆ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಹೊಂದೈತಿ. ಪೋರ್ಚುಗಲ್ ಏನಾಗೈತ್ರಿ ಈ ಮದ್ಯದ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಆ ಕಾರಣಕ್ಕಾಗಿ ಇಂಗ್ಲೆಂಡ್ ಈ ಬಟ್ಟೆ ಉತ್ಪಾದನೆಯಲ್ಲಿ ಪಾಲ್ಗೊಳ್ಬೇಕು, ಪೋರ್ಚುಗಲ್ ಮದ್ಯದ ಉತ್ಪಾದನೆಯಲ್ಲಿ ಪಾಲ್ಗೊಂಡು ಈ ಪೋರ್ಚುಗಲ್ ಮದ್ಯವನ್ನ ಇಂಗ್ಲೆಂಡ್ಗೆ ರಫ್ತು ಮಾಡಬೇಕು ಮತ್ತು ಇಂಗ್ಲೆಂಡ್ ಈ ಬಟ್ಟೆಯನ್ನ ಪೋರ್ಚುಗಲ್ಗೆ ರಫ್ತು ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಬಹುದು ಅಂತ ಹೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳುವುದರಿಂದ 2 ದೇಶಗಳು ಅನುಕೂಲಕರ ಆಗಿರ್ತೈತಿ. ಯಾವ ರೀತಿಯಾಗಿ ನೋಡೋಣ. ಮೊದಲನೇದಾಗಿ ಇಂಗ್ಲೆಂಡ್ ಒಂದು ಯೂನಿಟ್ ಬಟ್ಟೆ ಉತ್ಪಾದನೆ ಮತ್ತು 1 ಯೂನಿಟ್ ಮದ್ಯದ ಉತ್ಪಾದನೆಗಾಗಿ ಒಟ್ಟಾರೆಯಾಗಿ 220 ಶ್ರಮದ ಪ್ರಮಾಣವನ್ನ ವೆಚ್ಚವನ್ನ ಮಾಡಬೇಕಾಯ್ತು. 220 ಶ್ರಮದ ವೆಚ್ಚವನ್ನ ಮಾಡಬೇಕಾಗಿರ್ತೈತಿ. ಅದೇ ರೀತಿಯಾಗಿ ಪೋರ್ಚುಗಲ್ ಏನ್ ಮಾಡ್ತೈತ್ರಿ 1 ಯೂನಿಟ್ ಬಟ್ಟೆಗೆ 90ರಷ್ಟು, 1 ಯೂನಿಟ್ ಮದ್ಯಗೆ 80ರಷ್ಟು ಶ್ರಮ, ಒಟ್ಟಾರೆಯಾಗಿ 2 ಸರಕುಗಳ ಉತ್ಪಾದನೆಗಾಗಿ 170 ಶ್ರಮದ ಪ್ರಮಾಣವನ್ನ ವಹಿಸಬೇಕಾಗೈತಿ. ಆದ್ರೂ ಸಹಿತ ಇಲ್ಲಿ ಇಂಗ್ಲೆಂಡ್ ಹೋಲಿಸಿದ್ರೆ ಪೋರ್ಚುಗಲ್ ಏನಾಗೈತ್ರಿ ಸಾಪೇಕ್ಷವಾಗಿ 2 ಸರಕುಗಳ ಉತ್ಪಾದನೆಯಲ್ಲಿ ಅನುಕೂಲತೆಯನ್ನ ಹೊಂದೈತಿ ಅಂತೇಳಿ ಹೇಳ್ಬೋದು. ಆದ್ರೂ ಸಹಿತ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋ ಉದ್ದೇಶಕ್ಕಾಗಿ ಇಲ್ಲಿ ಏನ್ ಮಾಡ್ತೈತಿ ಇಂಗ್ಲೆಂಡ್ ಸಾಪೇಕ್ಷ ಅನುಕೂಲತೆ 2 ಸರಕಿಗೆ ಕಂಪೇರ್ ಮಾಡಿದ್ರೆ ಸಾಪೇಕ್ಷ ಅನುಕೂಲತೆ ಬಟ್ಟೆ ಉತ್ಪಾದನೆಯಲ್ಲಿ ಹೊಂದೈತಿ. ಆ ಕಾರಣಕ್ಕಾಗಿ ಇಂಗ್ಲೆಂಡ್ ತನಗೆ ಬೇಕಾದ 1 ಯೂನಿಟ್ ಮತ್ತು ಪೋರ್ಚುಗಲ್ಗೆ ಬೇಕಾದ 1 ಯೂನಿಟ್ 2 ಯೂನಿಟ್ ಬಟ್ಟೆಗಳ ಉತ್ಪಾದನೆಯನ್ನ ಮಾಡಕ ಮುಂದಾಗ್ತೈತಿ. 2 ಯೂನಿಟ್ ಬಟ್ಟೆಗಳ ಉತ್ಪಾದನೆಗೆ ತಗತಕ್ಕಂತಹ ಶ್ರಮದ ಪ್ರಮಾಣ ಎಷ್ಟು 200 ಪ್ರಮಾಣದಷ್ಟು. ಅದೇ ರೀತಿಯಾಗಿ ಪೋರ್ಚುಗಲ್ ಮದ್ಯದ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನು ಹೊಂದೈತಿ. ಆ ಕಾರಣಕ್ಕಾಗಿ ಪೋರ್ಚುಗಲ್ ತನಗೆ ಬೇಕಾದ ಮದ್ಯದ ಪ್ರಮಾಣ ಮತ್ತು ಇಂಗ್ಲೆಂಡ್ಗೆ ಬೇಕಾದ 1 ಯೂನಿಟ್ ಮದ್ಯ ಪ್ರಮಾಣ ಒಟ್ಟಾರೆ 2 ಯೂನಿಟ್ ಪೋರ್ಚುಗಲ್ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ತಗಲ್ತಕ್ಕಂತಹ ಶ್ರಮದ ಪ್ರಮಾಣ ಎಷ್ಟ್ರಿ 160. ಇಲ್ಲಿ ಸಾಮಾನ್ಯವಾಗಿ ಪೋರ್ಚುಗಲ್ 2 ಸರಕನ್ನು ಉತ್ಪಾದನೆ ಮಾಡ್ಬೇಕಂತ ಆಗಿತ್ತಂದ್ರೆ 170 ಶ್ರಮ ಬೇಕಾಯ್ತು. ಆದ್ರೆ ಇಲ್ಲಿ ಕೇವಲ ಮದ್ಯದ ಉತ್ಪಾದನೆಯಿಂದ ಏನಾಯ್ತ್ರಿ 160 ಶ್ರಮ, ಅಂದ್ರೆ ಅದಕ್ಕೆ 10 ಶ್ರಮದ ಪ್ರಮಾಣ ಉಳಿತಾಯಿತು. ಇಂಗ್ಲೆಂಡ್ಗೆ ಏನಾಯ್ತ್ರಿ ಇಲ್ಲಿ ಮೊದಲು 2 ಸರಕನ್ನು ತಾನೇ ಉತ್ಪಾದನೆ ಮಾಡಿದ್ರೆ 720 ಶ್ರಮ ಬೇಕಾಗಿತ್ತು. ಈಗ ಕೇವಲ 1 ಸರಕನ್ನ ಉತ್ಪಾದನೆ 2 ಯೂನಿಟ್ ಸರಕನ್ನ ಉತ್ಪಾದನೆ ಮಾಡೋದ್ರಿಂದ ಇಲ್ಲಿ 2 ಶ್ರಮ, ಒಟ್ಟಾರೆಯಾಗಿ ಅದಕ್ಕೆ 20ರಷ್ಟು ಶ್ರಮದ ಪ್ರಮಾಣ ಏನೈತಿ ಉಳಿತಾಯ ಆಗ್ತೈತಿ. ಈಗ ನೋಡಿ ಸಾಮಾನ್ಯವಾಗಿ ಪೋರ್ಚುಗಲ್ 160 ಐತಿ. ಮೊದಲ 2 ಸರಕು ತಾನೇ ಉತ್ಪಾದನೆ ಮಾಡ್ಬೇಕಂದ್ರೆ 170 ಶ್ರಮದ ಪ್ರಮಾಣ ಬೇಕಾಯ್ತು. ಹಾಗಾಗಿ 170 2 ಸರಕುಗಳು, ಆಮೇಲೆ ಕೇವಲ ಒಂದೇ ಸರಕನ್ನ 2 ಯೂನಿಟ್ಗಳಾಗಿ ಉತ್ಪಾದನೆ ಮಾಡೋದ್ರಿಂದ ಅದಕ್ಕೆ ಏನೈತ್ರಿ 10ರಷ್ಟು ಏನೈತಿ 10 ಶ್ರಮದ ಪ್ರಮಾಣ ಉಳಿತಾಯ ಆಗ್ತೈತಿ. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಬೇಕು ಅಂತ ಹೇಳಿ ರಿಕಾರ್ಡರ್ ಹೇಳ್ತಾರ. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ಸಹಿತ 2 ಸರಕು ತಾನೇ ಉತ್ಪಾದನೆ ಮಾಡೋದಾದ್ರೆ 120 ಶ್ರಮದ ಪ್ರಮಾಣ ಬೇಕಾಗಿತ್ತು. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನಾಯ್ತು ಅದಕ್ಕೆ 20ರಷ್ಟು ಶ್ರಮದ ಪ್ರಮಾಣ ಉಳಿತಾಯ ಆಯಿತು. ಒಟ್ಟಾರೆಯಾಗಿ ಇಲ್ಲಿ ಇಂಗ್ಲೆಂಡ್ಗೆ 20 ಮತ್ತು ಪೋರ್ಚುಗಲ್ಗೆ 10ರಷ್ಟು, ಟೋಟಲ್ ಆಗಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ 30ರಷ್ಟು ಶ್ರಮದ ಉಳಿತಾಯ ಆಯ್ತು ಅಂತೇಳಿ ಹೇಳ್ಬೋದು. ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧದಿಂದ ಒಟ್ಟಾರೆಯಾಗಿ 30 ಯೂನಿಟ್ನಷ್ಟು ಪ್ರಮಾಣದ ಶ್ರಮದ ಉಳಿತಾಯ ಆಗ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ 2 ದೇಶಗಳಿಗೆ ಲಾಭಕರ ಆಗಿರ್ತೈತಿ. ಆ ಕಾರಣಕ್ಕಾಗಿ ಸಾಪೇಕ್ಷ ವೆಚ್ಚ ಕಡಿಮೆ ಇರತಕ್ಕಂತಹ ಸರಕನ್ನು ಉತ್ಪಾದನೆ ಮಾಡಿ ಸಾಪೇಕ್ಷ ವೆಚ್ಚ ಹೆಚ್ಚಿರತಕ್ಕಂತಹ ಸರಕನ್ನ ಇನ್ನೊಂದು ದೇಶಕ್ಕೆ ಬಿಟ್ಟು ಕೊಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡುವುದರ ಮೂಲಕ 2 ದೇಶಗಳಿಗೂ ಲಾಭ ಆಗ್ತೈತಿ ಅಂತೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ಈ ರೆಕಾರ್ಡರ್ ಅವರ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನ
ನಾವು ಒಂದು ರೇಖಾಚಿತ್ರ ಮೂಲಕ ಸಹಿತ ವಿವರಿಸಬಹುದು. ಅದನ್ನ ಯಾವ ರೀತಿಯಾಗಿ ಅಂತ ಹೇಳಿ ಅದನ್ನ ಯಾವ ರೀತಿಯಾಗಿ ಅಂತ ಹೇಳಿ ನೋಡೋಣ ಅಂತ. ರೆಕಾರ್ಡರ್ ಅವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ವಿವರಣೆಯನ್ನ ಕೊಡಬಹುದು. ನೋಡೋಣ ಅಂತ. ಇಲ್ಲಿ ನಮಗೆ ಓವಾ ಅಕ್ಷೆ ಮತ್ತು OX ಅಕ್ಷೆ ಅಂತ ಬರ್ಕೊಂಡಿದ್ವಿ. ಇಲ್ಲಿ ಓವಾ ಅಕ್ಷೆ ಬಟ್ಟೆಯ ಪ್ರಮಾಣವನ್ನ ಸೂಚಿಸ್ತೈತಿ ಮತ್ತು OX ಅಕ್ಷೆ ಏನ್ ಮಾಡ್ತೈತ್ರಿ ನಮಗ ಮಧ್ಯದ ಪ್ರಮಾಣವನ್ನ ತಿಳಿಸಿಕೊಡ್ತೈತಿ. ಇಲ್ಲಿ PL ರೇಖೆ ಏನಾಗಿರ್ತೈತ್ರಿ ಪೋರ್ಚುಗಲ್ನ ಉತ್ಪಾದನಾ ಸಾಧ್ಯತೆ ರೇಖೆ ಆಗಿರ್ತೈತಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಪೋರ್ಚುಗಲ್ನ ಉತ್ಪಾದನಾ ಸಾಧ್ಯತೆ ರೇಖೆ ಈ PL ರೇಖೆಯನ್ನ ತೋರಿಸ್ಕೊಡ್ತೈತಿ. ನೆಕ್ಸ್ಟ್ ಇದು EG ರೇಖೆ ಏನೈತಲ್ರಿ ಇದು ಇಂಗ್ಲೆಂಡ್ ನ ಉತ್ಪಾದನಾ ಸಾಧ್ಯತಾ ರೇಖೆ ಆಗಿರ್ತೈತಿ. ಅಷ್ಟೇ ಅಲ್ಲದೆ ಇಲ್ಲಿ ಪೋರ್ಚುಗಲ್ ಇಲ್ಲಿ ನೋಡಿದ್ದು ಪೋರ್ಚುಗಲ್ ಬಟ್ಟೆ ಹಾಗೂ ಮಧ್ಯಗಾರ ಎರಡರಲ್ಲೂ ಇಂಗ್ಲೆಂಡ್ಗಿಂತ ಹೆಚ್ಚು ನಿರಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಆಗಲೇ ಪಟ್ಟಿಯಲ್ಲಿ ನೋಡಿದಂತೆ ಈ ಇಂಗ್ಲೆಂಡ್ ಹೋಲಿಸಿದ್ರೆ ಬಟ್ಟೆ ಉತ್ಪಾದನೆಯಲ್ಲೂ ಹೆಚ್ಚು ಸಾಪೇಕ್ಷ ಅನುಕೂಲತೆ, ಮದ್ಯದ ಉತ್ಪಾದನೆಯಲ್ಲೂ ಹೆಚ್ಚು ಸಾಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಅದೇ ರೀತಿಯಾಗಿ ಈ ರೇಖೆ ಪೋರ್ಚುಗಲ್ ಮದ್ಯದ ಉತ್ಪಾದನೆಯಲ್ಲಿ ಹೊಂದಿರುವ ಸಾಪೇಕ್ಷ ಅನುಕೂಲತೆಯನ್ನ ತೋರಿಸ್ತೈತಿ. ಈ ರೇಖೆ ಏನಾಗಿರ್ತೈತಿ ಪೋರ್ಚುಗಲ್ ಹೊಂದಿರತಕ್ಕಂತ ಸಾಪೇಕ್ಷ ಮದ್ಯದ ಉತ್ಪಾದನೆಯಲ್ಲಿ ಹೊಂದಿರತಕ್ಕಂತ ಸಾಪೇಕ್ಷ ಅನುಕೂಲತೆಯ ಪ್ರಮಾಣವನ್ನ ತೋರಿಸ್ತೈತಿ. ಅಷ್ಟೇ ಅಲ್ಲದೆ ಈ ರೇಖೆ ಏನಾಗಿರ್ತೈತ್ರಿ PL ರೇಖೆಗೆ ಸಮಾನಾಂತರವಾಗಿರ್ತೈತಿ. ಯಾಕಂದ್ರೆ ಇದು ಈ OE ರೇಖೆ OE ಪ್ರಮಾಣದ ಬಟ್ಟೆಯ ಉತ್ಪಾದನೆಗೆ ಬಳಸಲಾಗುವ ಸಂಪನ್ಮೂಲವನ್ನೇ ಬಳಸಿಕೊಂಡು ಅದು OR ಪ್ರಮಾಣದ ಮದ್ಯದ ಉತ್ಪಾದನೆಯನ್ನ ತಯಾರಿಸ್ತೈತಿ. ಯಾವ್ದು ಪೋರ್ಚುಗಲ್. ಆ ಕಾರಣಕ್ಕಾಗಿ ಇದು PL ರೇಖೆಗೆ ER ರೇಖೆ ಸಮಾಂತರವಾಗಿರ್ತೈತಿ. ಅಷ್ಟೇ ಅಲ್ಲದೆ ಪೋರ್ಚುಗಲ್ OR ಪ್ರಮಾಣದ ಮದ್ಯವನ್ನ OE ಪ್ರಮಾಣದ ಬಟ್ಟೆಗೆ ಇಂಗ್ಲೆಂಡ್ ನೊಂದಿಗೆ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ನಡೆಸ್ತೈತಿ ಅಂತ ಹೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ನೋಡಿ ರೆಕಾರ್ಡರ್ ಅವರು ಆಗ್ಲೇ ಒಂದು ಕೋಷ್ಟಕದ ಮೂಲಕ ತಿಳಿಸಿದ್ರು. ಇಂಗ್ಲೆಂಡ್ ನ ಬಟ್ಟೆಯ ಪ್ರಮಾಣ ಇದು 100 ಯೂನಿಟ್ ಪ್ರಮಾಣ ತೆಗೆದುಕೊಳ್ತೈತಿ. 1 ಯೂನಿಟ್ ಬಟ್ಟೆಯ ಪ್ರಮಾಣ ಉತ್ಪಾದನೆಗಾಗಿ ಮತ್ತು ಈ OG ಏನೈತಿ ಇದು ಮದ್ಯದ ಉತ್ಪಾದನೆ ಪ್ರಮಾಣವನ್ನ ತೋರಿಸ್ತೈತಿ. ಇದು ಇಂಗ್ಲೆಂಡ್. ನೆಕ್ಸ್ಟ್ ಪೋರ್ಚುಗಲ್ದು OPS ಬಟ್ಟೆಯ ಪ್ರಮಾಣ ಉತ್ಪಾದನೆ ಮಾಡ್ತೈತಿ, OL ಪ್ರಮಾಣದಷ್ಟು ಮದ್ಯವನ್ನ ಉತ್ಪಾದನೆ ಮಾಡ್ತೈತಿ. ಇದು ಪೋರ್ಚುಗಲ್ನ ಉತ್ಪಾದನಾ ಸಾಧ್ಯತಾ ರೇಖೆ ಆಗಿರ್ತೈತಿ. ಇಲ್ಲಿ ಸಾಮಾನ್ಯವಾಗಿ ಪೋರ್ಚುಗಲ್ ದೇಶಕ್ಕಿಂತ ಇಂಗ್ಲೆಂಡ್ ಏನಾಗಿರ್ತೈತಿ ನಿರಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಯಾಕಂದ್ರೆ ಇದು ಪೋರ್ಚುಗಲ್ಗಿಂತ 2 ಸರಕುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೈತಿ, ಹೆಚ್ಚು ಶ್ರಮವನ್ನ ಬಳಸ್ಕೊಳ್ತೈತಿ. ಆದ್ರೆ ಆ ಕಾರಣಕ್ಕಾಗಿ ಎರಡಕ್ಕರ ಉತ್ಪಾದನೆ ವೆಚ್ಚ ಹೆಚ್ಚಿರ್ತೈತಿ, ಪೋರ್ಚುಗಲ್ನ ಉತ್ಪಾದನೆ ವೆಚ್ಚ ಏನಾಗಿರ್ತೈತಿ ಕಡಿಮೆ ಇರ್ತೈತಿ ಅಂತ ಹೇಳಿ ಹೇಳ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಇಂಗ್ಲೆಂಡ್ ಮದ್ಯದ ಉತ್ಪಾದನೆಯಲ್ಲಿ ಹೆಚ್ಚು ಅನುಕೂಲತೆಯನ್ನ ಸಾಪೇಕ್ಷ ಅನುಕೂಲತೆಯನ್ನ ಪಡೆದಿರುವುದರಿಂದ ಏನ್ ಮಾಡ್ತೈತಿ ಬಟ್ಟೆಯ ಉತ್ಪಾದನೆಯಲ್ಲಿ ಸಾಪೇಕ್ಷ ಅನುಕೂಲತೆಯನ್ನ ಇಂಗ್ಲೆಂಡ್ ಪಡೆದಿರ್ತೈತಿ. ಅಂದ್ರೆ 100 ಶ್ರಮಿಕರನ್ನ ಬಳಸಿಕೊಂಡು 1 ಯೂನಿಟ್ ಬಟ್ಟೆಯನ್ನ ಉತ್ಪಾದನೆ ಮಾಡ್ತೈತಿ. ಆ ಕಾರಣಕ್ಕಾಗಿ ಇಂಗ್ಲೆಂಡ್ ಬಟ್ಟೆಯ ಉತ್ಪಾದನೆಯಲ್ಲಿ ತೊಡಗಿ ಮದ್ಯ ಉತ್ಪಾದನೆಯನ್ನ ಪೋರ್ಚುಗಲ್ಗೆ ಬಿಟ್ಟು ಕೊಡ್ತೈತಿ. ಆ ಕಾರಣಕ್ಕಾಗಿ ಪೋರ್ಚುಗಲ್ ಏನ್ ಮಾಡ್ತೈತ್ರಿ ಮದ್ಯದ ಉತ್ಪಾದನೆಯನ್ನು ಮಾಡಿ ಇಲ್ಲಿ OR ಪ್ರಮಾಣದ ಮದ್ಯವನ್ನ ಇಂಗ್ಲೆಂಡ್ ರಫ್ತು ಮಾಡ್ತೈತಿ ಮತ್ತು ಇಂಗ್ಲೆಂಡ್ ಏನ್ ಮಾಡ್ತೈತ್ರಿ ಪೋರ್ಚುಗಲ್ಗೆ ಈ ಪ್ರಮಾಣದ ಬಟ್ಟೆಯ ಉತ್ಪಾದನೆ ಮಾಡಿ ಪೋರ್ಚುಗಲ್ಗೆ ರಫ್ತು ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ನಡೆಸ್ತೈತಿ ಅಂತ ಹೇಳಿ ರೆಕಾರ್ಡರ್ ಅವರು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ವ್ಯಾಪಾರವನ್ನ ನೋಡಿ ಮತ್ತು ನಿರಪೇಕ್ಷ ಅನುಕೂಲತೆ ಹೊಂದಿರತಕ್ಕಂತ ಸರಕಿನ ಪ್ರಮಾಣವನ್ನ ಈ ರೇಖಾಚಿತ್ರದ ಮೂಲಕ ನೋಡ್ರಿ. ಹಾಗಾದ್ರೆ ಲಾಭದ ಪ್ರಮಾಣವನ್ನ ಇನ್ನೊಂದು ರೇಖಾಚಿತ್ರದ ಮೂಲಕ ನಾವು ಏನ್ ಮಾಡೋಣ ತಿಳಿದುಕೊಳ್ಳೋಣ. ನಾವು ಈಗ ಏನ್ ಮಾಡೋಣ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ಪಡೆದಂತ ಲಾಭದ ಪ್ರಮಾಣವನ್ನ ಈ ರೇಖಾಚಿತ್ರದ ಮೂಲಕ ನೋಡೋಣ ಅಂತ. ಆಗತ್ತಿದ್ದಂಗೆ OI ರೇಖೆ ಏನ್ ಮಾಡ್ತೈತ್ರಿ ಬಟ್ಟೆ ಪ್ರಮಾಣವನ್ನ ತೋರಿಸ್ಕೊಡ್ತೈತಿ ಮತ್ತು OX ರೇಖೆ ಮದ್ಯದ ಪ್ರಮಾಣವನ್ನ ತಿಳಿಸ್ಕೊಡ್ತೈತಿ. ಈಗ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ಯಾವ ರೀತಿಯಾಗಿ ಲಾಭವನ್ನ ಗಳಿಸೈತಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅಂತ ಹೇಳಿ ನೋಡೋಣ. ಇಲ್ಲಿ ಈ ಪಿಂಕ್ ಲೈನ್ ಏನೈತ್ರಿ ಇಲ್ಲಿ C1 ಮತ್ತು W1 ಇಂಗ್ಲೆಂಡ್ ರೇಖೆಯ ಬಟ್ಟೆ ಮತ್ತು ಮದ್ಯದ ಪ್ರಮಾಣದ ನಡುವಿನ ವಿನಿಮಯ ಅನುಪಾತವನ್ನ ತೋರಿಸ್ತೈತಿ. ಅಂದ್ರೆ ಇಂಗ್ಲೆಂಡ್ ಬಟ್ಟೆ ಮತ್ತು ಮದ್ಯ ನಡುವಿನ ವಿನಿಮಯ ಅನುಪಾತ ಇಷ್ಟು ಪ್ರಮಾಣದ ಮದ್ಯ ಮತ್ತು ಬಟ್ಟೆಯನ್ನ ಇಷ್ಟು ಪ್ರಮಾಣದಲ್ಲಿ ರಫ್ತು ಮಾಡಬೇಕು. ಅಂದ್ರೆ ಇಂಗ್ಲೆಂಡ್ ಏನ್ ಮಾಡ್ತೈತ್ರಿ ಇಷ್ಟು ಪ್ರಮಾಣದ ಬಟ್ಟೆಯನ್ನ ರಫ್ತು ಮಾಡ್ತೈತಿ, ಇಷ್ಟು ಪ್ರಮಾಣದ ಮದ್ಯವನ್ನ ಪೋರ್ಚುಗಲ್ಗೆ ಉತ್ಪಾದನೆ ಮಾಡಕ ಬಿಟ್ಟು ಕೊಡ್ತಕ್ಕಂತ ರೇಖೆ ಇದಾಗಿರ್ತೈತಿ. ಅದೇ ರೀತಿಯಾಗಿ ಈ ಬ್ಲಾಕ್ ಲೈನ್ ಏನೈತ್ರಿ C1W2 ರೇಖೆಯು
ಪೋರ್ಚುಗಲ್ನ ಮಧ್ಯ ಹಾಗೂ ಬಟ್ಟೆಯ ನಡುವಿನ ವಿನಿಮಯ ಅನುಪಾತವನ್ನ ಈ C2 ಮತ್ತು W1 ರೇಖೆ ತೋರಿಸ್ಕೊಡ್ತೈತಿ. ನೆಕ್ಸ್ಟ್ ಈ ರೆಡ್ ಲೈನ್ ಏನೈತ್ರಿ C1 W1 ರೇಖೆ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ನಡುವಿನ ವಿನಿಮಯ ಅನುಪಾತ, ಎರಡು ದೇಶಗಳ ಮಧ್ಯೆ ಇರ್ತಕ್ಕಂಥ ವಿನಿಮಯ ಅನುಪಾತವನ್ನ ತೋರಿಸ್ಕೊಡ್ತಕ್ಕಂಥ ರೇಖೆ ಇದಾಗೈತಿ. ನೋಡಿ, ಸಾಮಾನ್ಯವಾಗಿ ಆಗ್ಲೇ ಈ ರೇಖೆಯನ್ನ ನಾವು ಅಧ್ಯಯನವನ್ನ ಮಾಡಿದೀವಿ. ಇಲ್ಲಿ ಪೋರ್ಚುಗಲ್ ಎಲ್ಲೈತಿ, ಪೋರ್ಚುಗಲ್ ಏನ್ ಮಾಡ್ತೈತ್ರಿ, ಮದ್ಯದ ಉತ್ಪಾದನೆಯಲ್ಲಿ ಹೆಚ್ಚು ಸಾಪೇಕ್ಷ ಅನುಕೂಲತೆಯನ್ನ ಹೊಂದೈತಿ. ಅದಕ್ಕಾಗಿ ಈ ಪ್ರಮಾಣದಲ್ಲಿ ಮದ್ಯದ ಉತ್ಪಾದನೆಯನ್ನ ಏನ್ ಮಾಡ್ತೈತ್ರಿ, ಇಂಗ್ಲೆಂಡ್ಗೆ ರಫ್ತು ಮಾಡ್ತೈತಿ. ಮತ್ತು ಇಂಗ್ಲೆಂಡ್ ಪೋರ್ಚುಗಲ್ಗೆ ಏನ್ ಮಾಡ್ತೈತ್ರಿ, ಈ ಪ್ರಮಾಣದ ಬಟ್ಟೆಯನ್ನ ರಫ್ತು ಮಾಡೋದ್ರ ಮೂಲಕ ಇಷ್ಟು ಪ್ರಮಾಣ, ಈ ಗ್ರೀನ್ ಕಲರ್ ಏನಂತ ಇಷ್ಟು ಪೋರ್ಚುಗಲ್ ಲಾಭವನ್ನ ಪಡ್ತೈತಿ. ಮತ್ತು ಇಂಗ್ಲೆಂಡ್ ಈ ಕೇಸರಿ ಕಲರ್, ಎಲ್ಲೋ ಮಿಕ್ಸ್ ಕೇಸರಿ ಕಲರ್ ಏನೈತ್ರಿ, ಇಷ್ಟು ಪ್ರಮಾಣದ ಲಾಭವನ್ನ ಇಂಗ್ಲೆಂಡ್ ಪಡಿತೈತಿ. ಆಗ್ಲೇ ನಾವು ಟೇಬಲ್ ಅಲ್ಲಿ ನೋಡಿದ್ವಿ, ಹೌದಾ. ಪೋರ್ಚುಗಲ್ ಏನ್ ಮಾಡಿದ್ರಿ, 10% ಅಷ್ಟ ಶ್ರಮದ ಉಳಿತಾಯ ಆಗಿತ್ತು, 10% ಅಷ್ಟು 10 ಪ್ರಮಾಣದ ಲಾಭವನ್ನ ಪಡೆದೈತಿ. ನೋಡ್ರಿ, 10 ಪ್ರಮಾಣದ ಲಾಭವನ್ನ ಪೋರ್ಚುಗಲ್ ಪಡೆದೈತಿ. ಇಂಗ್ಲೆಂಡ್ 20 ಪ್ರಮಾಣದ ಲಾಭವನ್ನ ಪಡೆದೈತಿ. ನೋಡ್ರಿ, ಇದರ ಡಬಲ್ ಇಲ್ಲಿ ಐತಿ. ಇದಕ್ಕೆ ಹೋಲಿಸಿದ್ರೆ ಇದರ ಪ್ರಮಾಣ, ಇಂಗ್ಲೆಂಡ್ ಪ್ರಮಾಣ ಏನೈತ್ರಿ, ಹೆಚ್ಚಿಗೆ ಐತಿ. ಒಟ್ಟಾರೆಯಾಗಿ 30ರಷ್ಟು ಶ್ರಮದ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರಿಂದ 30ರಷ್ಟು ಶ್ರಮದ ಉಳಿತಾಯ ಆಗಿತ್ತು. ಆ ಕಾರಣಕ್ಕಾಗಿ ರಿಕಾರ್ಡೋ ಅವರು ಏನಂತಾರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಆಗಬೇಕಂದ್ರ ಉತ್ಪಾದನಾ ವೆಚ್ಚ ಕಡಿಮೆ ಇರ್ತಕ್ಕಂಥ ಸರಕುಗಳನ್ನ ಉತ್ಪಾದನೆ ಮಾಡಿ, ಉತ್ಪಾದನೆ ವೆಚ್ಚ ಹೆಚ್ಚಿರ್ತಕ್ಕಂಥ ಸರಕುಗಳನ್ನ ಇನ್ನೊಂದು ದೇಶಕ್ಕೆ ಬಿಟ್ಟು ಕೊಡಬೇಕು. ಮತ್ತು ಉತ್ಪಾದನೆ ವೆಚ್ಚ ಹೆಚ್ಚಿರ್ತಕ್ಕಂಥ ಸರಕುಗಳನ್ನ ಆಮದು ಮಾಡಿಕೊಂಡು ನಾವು ತಯಾರಿಸತಕ್ಕಂಥ ಉತ್ಪಾದನೆ ಸಾಪೇಕ್ಷ ಅನುಕೂಲತೆ ಹೊಂದಿರತಕ್ಕಂಥ ಸರಕನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡಬೇಕು ಅಂತೇಳಿ ರಿಕಾರ್ಡೋ ಅವರು ತಮ್ಮ ಈ ಸಾಪೇಕ್ಷ ವೆಚ್ಚದ ಸಿದ್ಧಾಂತದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಆದ್ರೂ ಸಹಿತ ಈ ಸಾಪೇಕ್ಷ ವೆಚ್ಚದ ಮೂಲಕ ಆಗ್ತಕ್ಕಂಥ ಅನುಕೂಲತೆಗಳೇನು ಅನ್ನೋದನ್ನ ನೋಡೋಣ. ಹಾಗೂ ಕೆಲವೊಂದು ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತಕ್ಕೆ ಕೆಲವು ಅರ್ಥಶಾಸ್ತ್ರಜ್ಞರು ಟೀಕೆಗಳನ್ನು ಸಹ ಮಾಡಿದ್ದಾರೆ. ಅಂತ ಟೀಕೆಗಳು ಯಾವುವು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವೆಚ್ಚದ ಸಿದ್ಧಾಂತದಿಂದ ಒಟ್ಟಾರೆಯಾಗಿ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ಗಳು ಸಾಪೇಕ್ಷ ವೆಚ್ಚದ ಆಧಾರದಲ್ಲಿ ಒಂದೊಂದು ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸುತ್ತವೆ. ಈ ಎರಡು ರಾಷ್ಟ್ರಗಳ ತಮ್ಮ ಉತ್ಪಾದನಾಂಗಗಳನ್ನು ತಮ್ಮ ತಮ್ಮ ವೈಶಿಷ್ಟ್ಯತೆ ಆಧಾರದಲ್ಲಿ ಮರು ಹಂಚಿಕೆ ಮಾಡಿ ಸಾಪೇಕ್ಷ ಅನುಕೂಲ ಹೊಂದಿರುವ ಸರಕನ್ನು ರಫ್ತು ಮಾಡಿ ಸಾಪೇಕ್ಷ ಅನಾನುಕೂಲ ಇರುವ ಸರಕನ್ನು ಆಮದು ಮಾಡಿಕೊಳ್ಳುತ್ತವೆ. ಈ ವ್ಯಾಪಾರದಿಂದ ಎರಡೂ ರಾಷ್ಟ್ರಗಳು ಲಾಭ ಪಡೆಯುತ್ತಿವೆ ಹಾಗೂ ಎರಡೂ ಸರಕುಗಳ ಅನುಭೋಗ ಪ್ರಮಾಣ ಹೆಚ್ಚುತ್ತದೆ. ಅಂದ್ರೆ ಆಗ್ಲೇ ಹೇಳಿದಂಗ ಯಾವ ಸಾಪೇಕ್ಷ ವೆಚ್ಚ ಕಡಿಮೆ ಇರ್ತಕ್ಕಂಥ ಸರಕುಗಳನ್ನ ಉತ್ಪಾದನೆ ಮಾಡಿ ಸಾಪೇಕ್ಷ ವೆಚ್ಚ ಹೆಚ್ಚಿರ್ತಕ್ಕಂಥ ಸರಕುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕು ಅಂತ ಹೇಳಿ ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ರಿಕಾರ್ಡೋ ಅವರು ಹೇಳ್ತಾರ. ಈ ರೀತಿಯಾದ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಎರಡೂ ರಾಷ್ಟ್ರಗಳು ಲಾಭ ಪಡಿತಾವ. ಅಷ್ಟೇ ಅಲ್ಲದೆ ಎರಡೂ ಸರಕುಗಳ ಅನುಭೋಗದ ಪ್ರಮಾಣವು ಸಹಿತ ಹೆಚ್ಚಾಗ್ತೈತಿ ಅಂತೇಳಿ ರಿಕಾರ್ಡೋ ಅವರು ಈ ಸಿದ್ಧಾಂತದ ಮೂಲಕ ತಿಳಿಸ್ಕೊಡಕ ಮುಂದಾಗ್ತಾರ. ಹಾಗಾದ್ರೆ ಈ ಸಿದ್ಧಾಂತದಿಂದ ಆಗ್ತಕ್ಕಂಥ ಅತಿ ಮುಖ್ಯ ಅನುಕೂಲಗಳು ಯಾವುವು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಜಗತ್ತಿನ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಹಾಗೂ ಗರಿಷ್ಠ ಉತ್ಪಾದನೆ ಆಗ್ತೈತಿ. ಯಾಕಂದ್ರ ಉತ್ಪಾದನಾ ವೆಚ್ಚ ಕಡಿಮೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಬಯಸಿಕೊಂಡು ಉತ್ಪಾದನೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಗರಿಷ್ಠ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೆಚ್ಚು ಸಮರ್ಪಕವಾಗಿ ಉತ್ಪಾದನೆ ಮಾಡುವುದು ಮತ್ತು ಉತ್ಪಾದನಾ ದಕ್ಷತೆ ಸಹಿತ ಹೆಚ್ಚಿಸ್ತೈತಿ ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಿರತರಾಗಿರುವ ದೇಶಗಳ ನಡುವೆ ಸರಕುಗಳ ಬೆಲೆಗಳಲ್ಲಿ ಸಮಾನತೆಯನ್ನ ತರಬಹುದು. ಯಾಕಂದ್ರೆ ಈ ಉತ್ಪಾದನಾ ವೆಚ್ಚ ಹೆಚ್ಚಿರ್ತಕ್ಕಂಥ ಸರಕುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡ್ರ ನಮಗೆ ಏನಾಗ್ತೈತ್ರಿ, ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತೈತಿ. ಉತ್ಪಾದನಾ ವೆಚ್ಚ ಕಡಿಮೆ ಆಯ್ತಂದ್ರ ಆವಾಗ ದೇಶದಲ್ಲಿ ಇರ್ತಕ್ಕಂಥ ಸರಕುಗಳ ಬೆಲೆಗಳಲ್ಲಿ ಸಮಾನತೆಯನ್ನ ತರಬಹುದು. ಮತ್ತು ಮೂರನೇದಾಗಿ ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ತೊಡಗಿರುವ ದೇಶಗಳ ನಡುವೆ ಸಂಪನ್ಮೂಲಗಳ ಬೆಲೆಗಳಲ್ಲಿ ಸಮಾನತೆಯನ್ನ ತರಬಹುದು. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಆಗೋದ್ರಿಂದ ಏನಾಗತ್ರಿ, ಸಂಪನ್ಮೂಲಗಳ ಬೆಲೆಗಳಲ್ಲೂ ಸಹಿತ ಸಮಾನತೆಯನ್ನ ತರಬಹುದು. ಒಟ್ಟಾರೆಯಾಗಿ ಈ ಸಾಪೇಕ್ಷ ವೆಚ್ಚದ ಸಿದ್ಧಾಂತದ ಮೂಲಕ ಮುಖ್ಯವಾಗಿ ಜಗತ್ತಿನ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಹಾಗೂ ಗರಿಷ್ಠ ಉತ್ಪಾದನೆ ಆಗ್ತೈತಿ. ವ್ಯಾಪಾರದಲ್ಲಿ ನಿರತರಾಗಿರುವ ದೇಶಗಳ ನಡುವೆ ಸರಕುಗಳ ಬೆಲೆಗಳಲ್ಲಿ ಸಮಾನತೆಯನ್ನು ತರಬಹುದು. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ತೊಡಗಿರುವ ದೇಶಗಳ ನಡುವಿನ ಸಂಪನ್ಮೂಲಗಳ ಬೆಲೆಗಳಲ್ಲಿ ಸಮಾನತೆಯನ್ನ ತರಬಹುದು ಅಂತ ಹೇಳಿ ರಿಕಾರ್ಡೋ ಅವರು ಹೇಳ್ತಾರೆ. ಇಷ್ಟೆಲ್ಲ ಅನುಕೂಲತೆಗಳಿದ್ರು ಕೆಲ ಅರ್ಥಶಾಸ್ತ್ರಜ್ಞರು ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಟೀಕೆಯನ್ನ ಮಾಡ್ತಾರ. ಅಂತ ಅರ್ಥಶಾಸ್ತ್ರಜ್ಞರು ಯಾರಂದ್ರ ಬರ್ಟಿನ್ ಓಲಿನ್ ಆಗಿರ್ಬೋದು,
ಫ್ರಾಂಕ್ ಗ್ರಹಾಂ ಆಗಿರ್ಬೋದು ಮತ್ತು ಇತರ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನ ಹಲವಾರು ಟೀಕೆಗೆ ಗುರಿಯನ್ನ ಮಾಡ್ತಾರ. ಅಂತ ಟೀಕೆಗಳು ಯಾವುವು ಅಂತೇಳಿ ಒಂದೊಂದಾಗಿ ನೋಡ. ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಟೀಕೆಗಳು ಮೊದಲನೇದಾಗಿ ಬರ್ತಕ್ಕಂಥದ್ದು ಶ್ರಮ ಮೌಲ್ಯ ಸಿದ್ಧಾಂತ ಆಗೈತಿ ಅಂತೇಳಿ ಟೀಕೆಯನ್ನ ಮಾಡ್ತಾರ್ರಿ. ಯಾಕಂದ್ರ ಶ್ರಮವು ಖಂಡಿತವಾಗಿಯೂ ವೆಚ್ಚ ನಿರ್ಧಾರದ ಏಕೈಕ ಅಂಶ ಅಲ್ಲ. ಏಕೆಂದರೆ ಒಂದು ಸರಕಿನ ಒಟ್ಟು ಉತ್ಪಾದನಾ ವೆಚ್ಚವು ಶ್ರಮ, ಭೂಮಿ, ಬಂಡವಾಳ ಮತ್ತು ಸಂಘಟನೆಗಳ ವೆಚ್ಚಗಳನ್ನ ಒಳಗೊಂಡಿರ್ತೈತಿ. ಆ ಕಾರಣಕ್ಕಾಗಿ ಶ್ರಮ ಒಂದರಿಂದ ಉತ್ಪಾದನಾ ವೆಚ್ಚವನ್ನ ನಿರ್ಧಾರ ಮಾಡಕ್ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನ ಮಾಡ್ತಾರ. ಅಷ್ಟೇ ಅಲ್ಲದೆ ಎರಡು ಸರಕುಗಳ ನಡುವಿನ ವಿನಿಮಯ ದರವು ಕೇವಲ ವೆಚ್ಚಗಳ ಅನುಪಾತದ ಆಧಾರದ ಮೇಲೆ ನಿರ್ಧರಿಸಲ್ಪಡದೆ ಪೂರೈಕೆ ಮತ್ತು ಬೇಡಿಕೆ ಅಂಶಗಳಿಂದಲೂ ಪ್ರಭಾವಿತವಾಗಿರುತ್ತವೆ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಎರಡು ಸರಕುಗಳ ವಿನಿಮಯ ಏನಾಗಿರ್ತೈತ್ರಿ, ಕೇವಲ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಇರೋದ್ರಿಂದ ವಿನಿಮಯ ಮಾಡ್ಕೋಬೇಕು ಅಂತೇಳಿ ಸಾಪೇಕ್ಷ ವೆಚ್ಚದಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಕೇವಲ ವಿನಿಮಯ ದರದ ಅಥವಾ ಉತ್ಪಾದನಾ ವೆಚ್ಚ ಕಡಿಮೆ ಇರೋದು ಒಂದೇ ಅಂಶದಿಂದ ವಿನಿಮಯನ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಐತೆ ಅಂತ ಆಮೇಲೆ ಮಾಡ್ಕೊಂಡ್ರಿ, ಆದ್ರೆ ಆ ಸರಕುಗಳಿಗೆ ಬೇಡಿಕೆ ಇಲ್ಲ ಅಂದ್ರೆ ಏನ್ ಮಾಡೋದು, ಹೌದಾ? ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಸರಕಿನ ಆಮದು ಆಗ್ಬೇಕಂದ್ರ ಆ ದೇಶದಲ್ಲಿ ಇರ್ತಕ್ಕಂಥ ಬೇಡಿಕೆ ಪೂರೈಕೆ ಅಂಶಗಳು ಸಹಿತ ಪ್ರಭಾವಿತ ಆಗ್ತವ ಅಂತ ಹೇಳಿ ಮಾಡ್ತಾರೆ, ಈ ಟೀಕೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಸರಕಿನ ಉತ್ಪಾದನೆಯಲ್ಲಿ ತೊಡಗಿಸಲಾಗಿರುವ ಶ್ರಮದ ಪ್ರಮಾಣವನ್ನು ಅಳತೆ ಮಾಡುವುದು ಸಹ ಕಷ್ಟ ಸಾಧ್ಯದ ವಿಚಾರ ಆಗಿದೆ ಅಂತೇಳಿ ಟೀಕೆ ಮಾಡ್ತಾರೆ. ಒಟ್ಟಾರೆಯಾಗಿ ಇದು ಶ್ರಮ ಮೌಲ್ಯ ಸಿದ್ಧಾಂತ ಆಗೈತಿ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರ ಶ್ರಮದ ಪ್ರಮಾಣವನ್ನ ನಾವು ಏನ್ ಮೆಜರ್ಮೆಂಟ್ ಮಾಡಕ್ ಆಗೋದಿಲ್ಲ, ಅದೊಂದು ಕಷ್ಟ ಸಾಧ್ಯವಾದ ಸಾಧನ ಆಗೈತಿ ಅಂತೇಳಿ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ಸಿದ್ಧಾಂತ ಒಂದು ಶ್ರಮ ಮೌಲ್ಯ ಸಿದ್ಧಾಂತ, ಕೇವಲ ಶ್ರಮವನ್ನ ಆಧಾರವಿಟ್ಟುಕೊಂಡು ಈ ಸಿದ್ಧಾಂತವನ್ನ ರೂಪ ಮಾಡಿದಾರ ಅಂತೇಳಿ ಟೀಕೆಯನ್ನ ಮಾಡ್ತಾರ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಶ್ರಮದ ಚಲನೆ ಮತ್ತು ಸಮದಕ್ಷತೆ ಕಲ್ಪನೆ ಅಸಮಂಜಸ. ಇಲ್ಲಿ ಶ್ರಮದ ಚಲನೆ ಏನಾಗಿರ್ತೈತ್ರಿ, ದೇಶೀಯವಾಗಿ ಮುಕ್ತವಾಗಿರ್ತೈತಿ, ಅಂತಾರಾಷ್ಟ್ರೀಯವಾಗಿ ಶ್ರಮದ ಚಲನೆ ಆಗುದಿಲ್ಲ ಅಂತೇಳಿ ಕಲ್ಪನೆಯನ್ನ ಮಾಡಿದ್ರು. ಆದ್ರೆ ಶ್ರಮ ಏನಾಗಿರಲ್ರಿ, ದೇಶೀಯವಾಗಿನೂ ಸಹಿತ ಅಚಲವಾಗಿ ಇರ್ತೈತಿ. ಯಾಕಂದ್ರೆ ಈಗ ದೇಶದಲ್ಲೇ ನೋಡ್ರಿ, ಈಗ ನಾವು ಕರ್ನಾಟಕದವರು ಪಂಜಾಬ್ಗೆ ಹೋಗಿ ಕೆಲಸ ಮಾಡಕ್ ಆಕೈತೇನ್ರಿ, ಅಲ್ಲಿ ವಾತಾವರಣ ಸೆಟ್ ಆಗಂಗಿಲ್ಲ, ಹೋಗ್ಲಿ ಭಾಷೆ ಪ್ರಾಬ್ಲಮ್ ಆಕೈತಿ. ಹೋಗ್ಲಿ ಕರ್ನಾಟಕದವರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಾತಾವರಣಕ್ಕೆ ಆಗಂಗಿಲ್ಲ, ಹೌದಾ? ಹೋಗ್ಲಿ ಜಮ್ಮು ಕಾಶ್ಮೀರದವರು ಬಂದು ನಮ್ ಗುಲ್ಬರ್ಗದಾಗ ಅಥವಾ ನಮ್ ಬಿಜಾಪುರ ಒಳಗ ಕೆಲಸ ಮಾಡಕ್ ಹೇಳ್ರಿ, ಆಗ್ತೈತಿ? ಆಗಂಗಿಲ್ಲ. ಆ ರೀತಿಯಾಗಿ ದೇಶದ ಒಳಗಡೆಯೂ ಸಹಿತ ಶ್ರಮ ಮುಕ್ತವಾಗಿ ಚಲಿಸೋದಿಲ್ಲ ಅಂತ ಹೇಳಿ ಟೀಕೆ ಮಾಡ್ತಾರ. ಅಷ್ಟೇ ಅಲ್ಲದೆ ಶ್ರಮದ ಸಮದಕ್ಷತೆಯ ಕಲ್ಪನೆಯನ್ನ ಅಸಮಂಜಸ ಆಗೈತಿ ಅಂತ ಹೇಳ್ತಾರ. ಅಂದ್ರ ಶ್ರಮವು ಸಮದಕ್ಷತೆಯ ಕಲ್ಪನೆಯನ್ನ ಹೊಂದೈತಿ ಅಂತೇಳಿ ಊಹೆಯನ್ನ ಮಾಡ್ಕೊಂಡಿದ್ರು. ಶ್ರಮ ಒಂದೇ ಸರಕಿನ ಉತ್ಪಾದನಾ ವೆಚ್ಚ ಅಂತೇನು ಮಾಡಿದ್ರು. ಅಷ್ಟೇ ಅಲ್ಲದೆ ಶ್ರಮವು ಏಕರೂಪದ ಉತ್ಪಾದನಾ ದಕ್ಷತೆಯನ್ನ ಹೊಂದೈತಿ ಅಂತೇಳಿ ಹೇಳಿದ್ರು. ಯಾಕಂದ್ರ ಶ್ರಮವು ಯಾವಾಗ್ಲೂ ಸಮದಕ್ಷತೆಯಿಂದ ಕೂಡಿರಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಏನ್ ಮಾಡ್ತಾರೆ, ತಮ್ಮ ಶ್ರಮವನ್ನ ತೋರಿಸ್ಬಿಡ್ತಾರ. ಒಬ್ಬ ಏನ್ ಮಾಡ್ತಾನ್ರಿ, ಒಂದೇ ತಾಸೊಳಗೆ ಕೆಲಸ ಮುಗಿಸ್ತಾನ, ಇನ್ನೊಬ್ಬ ಅರ್ಧ ತಾಸೊಳಗೆ ಮುಗಿಸ್ತಾನ, ಇನ್ನೊಬ್ಬ 3 ತಾಸು ತಗೊಂತಾರ ಒಂದ್ ಕೆಲಸ ಮಾಡಕ. ಈ ರೀತಿಯಾಗಿ ಶ್ರಮವು ಆತನ ದೈಹಿಕ ಶ್ರಮದ ಮೇಲೂ ಸಹಿತ ಏನಾಗಿರ್ತೈತಿ, ಡಿಪೆಂಡ್ ಆಗಿರ್ತೈತಿ. ಆ ಕಾರಣಕ್ಕಾಗಿ ಶ್ರಮದ ಸಮದಕ್ಷತೆ ಕಲ್ಪನೆ ಅಸಮಂಜಸವಾಗಿದ್ದು ಅದೊಂದು ಕಲ್ಪನೆನೇ ಅಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಥಿರ ವೆಚ್ಚ ಕಲ್ಪನೆ ತಪ್ಪು. ಯಾಕಂದ್ರೆ ಉತ್ಪಾದನೆ ಹೆಚ್ಚಿದಂತೆಲ್ಲ ವೆಚ್ಚ ಏರುವುದು ಅಥವಾ ಇಳಿಮುಖವಾಗುವುದು ಸಾಮಾನ್ಯ ಸಂಗತಿ ಆಗಿರ್ತೈತಿ. ಅಂತದ್ರಲ್ಲಿ ವೆಚ್ಚವು ಸ್ಥಿರವಾಗಿರ್ತದೆ ಎಂಬುದು ನಂಬಲು ಅರ್ಹವಾಗಿರುವುದಿಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾರ. ಇಲ್ಲಿ ಯಾವುದೇ ಒಂದು ಸರ್ಕಾರನ ಹೆಚ್ಚು ಉತ್ಪಾದನೆ ಮಾಡುವಾಗ ಅದರ ಉತ್ಪಾದನೆ ವೆಚ್ಚ ಏನಾಗಿರ್ತೈತಿ, ಕಡಿಮೆ ಆಗಿರ್ತೈತಿ. ಅಥವಾ ಯಾವುದೇ ಒಂದು ಸರ್ಕಾರನ ಅತಿ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೆ ಅದರ ಉತ್ಪಾದನೆ ವೆಚ್ಚ ಏನಾಗಿರ್ತೈತಿ, ಹೆಚ್ಚಿಗೆ ಆಗಿರ್ತೈತಿ. ಆದ್ರೆ ರೆಕಾರ್ಡರ್ ಅವರು ಏನ್ ಮಾಡ್ತಾರೆ, ಈ ಸ್ಥಿರ ವೆಚ್ಚದ ಕಲ್ಪನೆಯನ್ನ ಅಳವಡಿಸಿಕೊಂಡಿರ್ತಾರ. ಆ ಕಾರಣಕ್ಕಾಗಿ ಯಾವಾಗಲೂ ವೆಚ್ಚ ಸ್ಥಿರವಾಗಿ ಇರುವುದಿಲ್ಲ ಅಂತ ಏನ್ ಮಾಡ್ತಾರ, ಟೀಕೆಯನ್ನ ಮಾಡ್ತಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ಣ ಉದ್ಯೋಗದ ಕಲ್ಪನೆ
ಸರಿಯಲ್ಲ. ಸಾಮಾನ್ಯವಾಗಿ ಇದು ಯಾವುದೇ ರಾಷ್ಟ್ರ ಆಗಿರ್ಬೋದು, ಯಾವುದೇ ದೇಶದಲ್ಲಿ ಆಗಿರ್ಬೋದು, ಸಾಮಾನ್ಯವಾಗಿ ಪೂರ್ಣೋದ್ಯೋಗ ಕಲ್ಪನೆ ಇರುವುದಿಲ್ಲ. ಯಾಕಂದ್ರೆ ಪೂರ್ಣೋದ್ಯೋಗ ಸನ್ನಿವೇಶ ಅಸ್ತಿತ್ವದಲ್ಲೇ ಇರುವುದಿಲ್ಲ. ಯಾಕಂದ್ರೆ ಯಾವುದೇ ಸಂಪನ್ಮೂಲನ ಎಷ್ಟೇ ಸಮರ್ಪಕವಾಗಿ ಬಳಸ್ಕೊಂಡ್ರು ಅಲ್ಲಿ ಕೆಲವೊಂದು ಸಂಪನ್ಮೂಲಗಳು ವೇಸ್ಟ್ ಆಗೇ ಆಗ್ತವ. ಆ ಕಾರಣಕ್ಕಾಗಿ ಪೂರ್ಣೋದ್ಯೋಗ ಕಲ್ಪನೆ ಸರಿಯಲ್ಲ ಅಂತ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳಕ ಆಗೋದಿಲ್ಲ. ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿಯ ಕಲ್ಪನೆ ಅವೈಜ್ಞಾನಿಕ. ಸಾಮಾನ್ಯವಾಗಿ ಪರಿಪೂರ್ಣ ಪೈಪೋಟಿ ಸನ್ನಿವೇಶ ಅಸ್ತಿತ್ವದಲ್ಲಿ ಇರ್ತೈತಿ ಅಂತ ಹೇಳಿದಾರೆ. ಆದ್ರೆ ಪರಿಪೂರ್ಣ ಪೈಪೋಟಿ ಸನ್ನಿವೇಶ ಅಸ್ತಿತ್ವದಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಪರಿಪೂರ್ಣ ಪೈಪೋಟಿ ಸನ್ನಿವೇಶ ಅಂದ್ರೆ ಮಾರುಕಟ್ಟೆಗೆ ಬರ್ತಕ್ಕಂತ ಎಲ್ಲಾ ಸರಕುಗಳು ಏನಾಗಿರ್ತಾವ, ಮಾರಾಟ ಆಗ್ತಾವ ಅಂತೇಳಿ ಹೇಳ್ತೈತಿ. ಆದ್ರೆ ಅಂತ ಸನ್ನಿವೇಶ ಎಲ್ಲಿಯೂ ಸಹಿತ ಅಸ್ತಿತ್ವದಲ್ಲಿ ಇರಲ್ಲ. ಆ ಕಾರಣಕ್ಕಾಗಿ ಪರಿಪೂರ್ಣ ಪೈಪೋಟಿ ಪರಿಕಲ್ಪನೆ ಒಂದು ಅವೈಜ್ಞಾನಿಕ ಆಗೈತಿ ಅಂತ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರ. ನೆಕ್ಸ್ಟ್, ಸಾರಿಗೆ ವೆಚ್ಚದ ಉಪೇಕ್ಷೆ. ಇಲ್ಲಿ ಕಲ್ಪನೆಗಳಲ್ಲಿ ಏನ್ ಮಾಡಿದ್ದಾರೆ, ಸಾರಿಗೆ ವೆಚ್ಚ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂತೇಳಿ ಊಹೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಸಾರಿಗೆ ವೆಚ್ಚ ಕಂಪಲ್ಸರಿಯಾಗಿ ಎಲ್ಲಾ ಉದ್ಯಮಗಳಲ್ಲಿ ಅಥವಾ ಎಲ್ಲಾ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದೇ ಇರ್ತೈತ್ರಿ. ಮುಕ್ತವಾಗಿ ಯಾರು ಟ್ರಾನ್ಸ್ಪೋರ್ಟ್ ಮಾಡಂಗಿಲ್ಲ. ಆ ಕಾರಣಕ್ಕಾಗಿ ಸಾರಿಗೆ ವೆಚ್ಚ ಇರುವುದಿಲ್ಲ ಎಂಬ ಕಲ್ಪನೆ ತಪ್ಪಾಗೈತಿ ಅಂತ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರೆ. ಇದು ಕೇವಲ ದೇಶವಾಗಿ ಆದ್ರೆ ಹೋಗ್ಲಿಪ್ಪ, ಏನು 10 ಕಿಲೋಮೀಟರ್ 50 ಕಿಲೋಮೀಟರ್ ಅಂತೇಳಿ ಬಿಡ್ಬೋದು. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟವಾಗಿ ಇರೋದ್ರಿಂದ ಸಾರಿಗೆ ವೆಚ್ಚ ಕಂಪಲ್ಸರಿ ಇರ್ತೈತಿ ಅಂತೇಳಿ ಹೇಳ್ಬೋದು. ಆ ಕಾರಣಕ್ಕಾಗಿ ಸಾರಿಗೆ ವೆಚ್ಚದ ಉಪೇಕ್ಷೆ ಮಾಡಿದಾರ ಅಂತೇಳಿ ಟೀಕೆಯನ್ನ ಮಾಡ್ತಾರ. ಒಟ್ಟಾರೆಯಾಗಿ ಈ ಸಿದ್ಧಾಂತ ಮೂಲಕ ನಮಗೆ ತಿಳಿದು ಬರೋದೇನು ಅಂದ್ರೆ, ಸಾಪೇಕ್ಷ ವೆಚ್ಚ ಕನಿಷ್ಠ ಪ್ರಮಾಣದಲ್ಲಿರುವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸಿರುತ್ತದೆ. ಅಂದ್ರೆ ಒಂದು ದೇಶ ಇನ್ನೊಂದು ದೇಶದೊಡನೆ ವ್ಯಾಪಾರದಲ್ಲಿ ತೊಡಗಿದಾಗ ಸಾಪೇಕ್ಷ ವೆಚ್ಚ ಕಡಿಮೆ ಇರುವ ಸರಕನ್ನ ರಫ್ತು ಮಾಡಬೇಕು ಮತ್ತು ಸಾಪೇಕ್ಷ ವೆಚ್ಚ ಹೆಚ್ಚಿರುವ ಸರಕನ್ನ ಏನ್ ಮಾಡ್ಬೇಕು, ಆಮದು ಮಾಡ್ಕೋಬೇಕು. ಆವಾಗ ಏನಾಕತ್ರಿ, ಸಾಮಾನ್ಯವಾಗಿ ಈ ಸರಕುಗಳ ಉತ್ಪಾದನೆ ವೆಚ್ಚದಲ್ಲಿ ಇರತಕ್ಕಂತ ವ್ಯತ್ಯಾಸ, ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಆಗ್ತೈತಿ ಅಂತೇಳಿ ನಮಗೆ ಈ ಸಿದ್ಧಾಂತದಿಂದ ತಿಳಿದು ಬರ್ತೈತಿ. ಇಷ್ಟು ಸಾಪೇಕ್ಷ ವೆಚ್ಚದ ಸಿದ್ಧಾಂತ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನ್ ಮಾಡಿದ್ವಿ, ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಅಂದ್ರೆ ಏನು, ಆ ವೆಚ್ಚ ಸಿದ್ಧಾಂತದ ಕಲ್ಪನೆಗಳು ಯಾವುವು, ಅದನ್ನ ರೇಖಾಚಿತ್ರದ ಮೂಲಕವೂ ಸಹಿತ ಏನ್ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಅಷ್ಟೇ ಅಲ್ಲದೆ ಅದರ ಲಾಭದ ಪ್ರಮಾಣವು ಇನ್ನೊಂದು ರೇಖಾಚಿತ್ರದ ಮೂಲಕ ತಿಳ್ಕೊಂಡ್ವಿ. ಮತ್ತು ಈ ಸಿದ್ಧಾಂತದಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು ಮತ್ತು ಈ ಸಿದ್ಧಾಂತದಿಂದ ಯಾವೆಲ್ಲ ಅರ್ಥಶಾಸ್ತ್ರಜ್ಞರು ಏನೆಲ್ಲ ಟೀಕೆ ಮಾಡುದು ಅಂತೇಳಿ ನೋಡಿದ್ವಿ. ಇಷ್ಟು ಸಾಪೇಕ್ಷ ವೆಚ್ಚದ ಸಿದ್ಧಾಂತ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಮಾಡ್ತೀನಿ, ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತದಲ್ಲಿ ಹೆಕ್ಚರ್ ಮತ್ತು ಒಲಿನ್ ರವರ ಸಿದ್ಧಾಂತವನ್ನ ಹೇಳ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಲ್ಲಿ ಹೆಕ್ಚರ್ ಮತ್ತು ಒಲಿನ್ ಸಿದ್ಧಾಂತವನ್ನ ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತಿದ್ದೀನಿ, ಯಾರ್ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಕ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವು ಓಪನ್ ಮಾಡಿ ನೋಡ್ಕೊಳಕ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.